ಸುದೀಪ್ ಅವ್ರ ಒಂದ್ ಮಾತು ಹೇಳಿದ್ರು, ನೀವು ಮನೆಯಲ್ಲಿ ಇರೋರ್ನ ಪೆಪಪ್ ಮಾಡ್ಕೊಳ್ಳೋಕೋಸ್ಕರ, ಸ್ಫೂರ್ತಿ ಕೊಡ್ಲಿಕ್ಕೋಸ್ಕರ ನೀವು ಇಬ್ರು ಹೋಗಿದ್ರಿ ಅಂತ. ಖಂಡಿತ ಆ ಸ್ಫೂರ್ತಿಯನ್ನ ಇಬ್ರು ಕೊಟ್ಟಿದ್ರೆ. ಯಾಕಂದ್ರೆ ಆಲ್ರೆಡಿ ಒಂದು 11ನೇ ವಾರ ಅಂದ್ರೆ 9ನೇ ವಾರಕ್ಕೆ ಬಂದಿದ್ದವ್ರಿಗೆ ಸ್ವಲ್ಪ ಡಲ್ ಆಗಿದ್ರು ಎಲ್ರು. ಅಯ್ಯೋ ಇದೆ ಟಾಸ್ಕ್, ಇದೆ ಜನ ನಮ್ನ ಸೋಲ್ಸೋರೆಲ್ಲ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಇದ್ರಲ್ಲಿ ಮೈಂಡ್ ಸೆಟ್ ಅಲ್ಲಿ ಒಂದಷ್ಟು ಜನ ಇದ್ರು. ನಾವ್ ಎಷ್ಟ್ ಮಾಡಿದ್ರು ಇಷ್ಟೇ, ನಾವ್ ಎಷ್ಟ್ ದಿನ ಇರ್ತೀವೋ ಅಷ್ಟೇ ಅಂತ ಒಂದಷ್ಟು ಜನ ಮೈಂಡ್ ಸೆಟ್ ಅಲ್ಲಿ ಇದ್ರು. ಇದೆಲ್ಲವನ್ನ ಮೈಂಡ್ ಸೆಟ್ ಅನ್ನ ಕ್ಲಿಯರ್ ಕಟ್ ಆಗಿ ಡಿಸ್ಟ್ರಾಯ್ ಮಾಡಿದ್ದು ನಿಮ್ಮಿಬ್ಬರ ಒಂದು ಎಂಟ್ರಿ. ನಿಮ್ಮಿಬ್ಬರ ಆಟನು ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಆಟದಲ್ಲಿ ರಾಶಿಕಾ ಅವರು ಮತ್ತೆ ಇವರು ಕ್ಯಾಪ್ಟನ್ ಆದಾಗ ನಿಮ್ಗೆ ಏನ್ ಅನ್ನಿಸ್ತು? ಯಾಕಂದ್ರೆ ನೀವು ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹೆಣ್ಮಕ್ಳೇ ಕ್ಯಾಪ್ಟನ್ ಆಗಕ್ಕೆ ಶುರು ಆಗ್ಬಿಟ್ಟು ಸುದೀಪ್ ಅವ್ರು ಏನಿದು ಮ್ಯಾಜಿಕ್ ಅಂತಾನೆ ಕೇಳಿದ್ರು. ಹೇಗೆ ಅದೊಂದು ಗೇಮ್ ಅಂದ್ರೆ ನಿಮ್ಮಿಂದ ಒಂದು ಸ್ಫೂರ್ತಿ ಸಿಕ್ತಾ ಅಂತ ಕ್ಯಾಪ್ಟನ್ ಆಗ್ಲಿಕ್ಕೆ ಅವ್ರಿಗೆಲ್ಲ? ಮೇ ಬಿ ಗೊತ್ತಿಲ್ಲ ನಂಗೆ. ಅಂದ್ರೆ ಅಲ್ಲಿ ತನಕನೂ ಅಷ್ಟೂ ವಾರ ಒಬ್ರು ಹೆಣ್ಮಕ್ಳು ಕ್ಯಾಪ್ಟನ್ ಆಗಿರ್ಲಿಲ್ಲ, ಅದೇ ಬೇಜಾರಿನ ವಿಷಯ ಆಗಿತ್ತು. ಸೊ ಅದಾದ ನಂತರ ಜೋಡಿ ಕ್ಯಾಪ್ಟನ್ ಅಂತ ಬಂದಾಗ ನಾನು ಒಬ್ಳೆ ಕ್ಯಾಪ್ಟನ್ ಆಗ್ತೀನಿ. ಅದ್ರ ಜೊತೆಗೆ ಅದಾದ್ಮೇಲೆ ಬಂದ್ ಗೇಮ್ಗಳು ಹಾಗೆ ಇತ್ತು. ಅಂಡ್ ಹೆಣ್ಮಕ್ಳಿಗೂ ಅನ್ಸಕ್ ಶುರು ಆಯ್ತು, ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋ ಇವರೇ ಕ್ಯಾಪ್ಟನ್ ಆಗ್ಬೋದಾದ್ರೆ ನಾವ್ ಯಾಕೆ ಆಡ್ತಿಲ್ಲ ಅನ್ನೋದು ಅವ್ರ ಮೈಂಡ್ ಬಂದಿರ್ಬೋದು. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರ ಕ್ಯಾಪ್ಟನ್ಸಿನ ಅವ್ರನ್ನ ಟ್ರಿಗರ್ ಮಾಡ್ಲಿಕ್ಕೋಸ್ಕರನೇ ವಿಲನ್ ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ರ ಅಂತ ಎಲ್ರು ಒಂದು ಮಾತಾಡಿದ್ರು ಅನ್ಸುತ್ತೆ. ಅದು ಅನ್ಸುತ್ತೆ. ಅಂದ್ರೆ ಅಂಡ್ ವಿಲನ್ ಕಾನ್ಸೆಪ್ಟ್ ಬಂದಿದ್ದೆ ಅದೊಂದು ಬೇರೆ ಒಂದು ಅದ್ಭುತವಾಗಿರೋ ಪರಿಕಲ್ಪನೆ ಅದು. ಸೊ ಅವ್ರು ಹೇಳೋವಾಗ್ಲೂ ಅದನ್ನೇ ಹೇಳ್ತಾರೆ. ಈಗ ಬಿಗ್ ಬಾಸ್ ಇದ್ದಾಗ ಅವಕಾಶ ಕೊಡ್ತಿದ್ರ ಇಲ್ವಾ ಗೊತ್ತಿಲ್ಲ, ಯಾರಿಗ್ ಗೊತ್ತು. ಅದಾದ ನಂತರ ಕಾನ್ಸೆಪ್ಟ್ ಚೇಂಜ್ ಆಗಿ ಕೊಡ್ತಿದ್ರೋ ಏನೋ, ಕೊಡದೇನೋ ಇದ್ದಿರಬಹುದು. ಬಟ್ ಆ ಕಾನ್ಸೆಪ್ಟ್ಗೆ ಅದು ಅರ್ಥಪೂರ್ಣ ಆಗಿತ್ತು ಅಂತ ಅನ್ಸುತ್ತೆ. ಸೊ ನಾವ್ ನಡ್ಕೊಳ್ತಿದ್ ರೀತಿಗಳು ಮತ್ ನಮಗ್ ಕೊಡ್ತಿದ್ ಟಾಸ್ಕ್ಗಳು, ಮತ್ತೆ ಆ ಸಂದರ್ಭದಲ್ಲಿ ಬಹುಶಃ ನಾನಲ್ದೆ ಬೇರೆ ಯಾರು ಕ್ಯಾಪ್ಟನ್ ಆಗಿದ್ದಿದ್ರು ಅದಷ್ಟು ಈಸಿಲಿ ಹೋಗ್ತಿತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಆ ವೀಕ್ ಅಷ್ಟು ತುಂಬಾ ಟಫ್ ಇತ್ತು. ಸೊ ಹಾಗೆ ನೋಡ್ಕೋದ್ರೆ ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಈ ಮುಂಚೆ ನೀವು ಬಿಗ್ ಬಾಸ್ ನೋಡೇ ಇರ್ಲಿಲ್ಲ, ಬಿಗ್ ಬಾಸ್ ಸೀಸನ್ 11 ಒಳಗಡೆ ಹೋಗೋ ತನಕ. ಆಮೇಲೆ ಇವಾಗ ಬಿಗ್ ಬಾಸ್ 11 ಅಲ್ಲೂ ನೀವು ಕಂಟೆಸ್ಟೆಂಟ್ ಆಗಿದ್ರಿ, ಇವಾಗ 12 ಅಲ್ಲೂ ಕಂಟೆಸ್ಟೆಂಟ್ ಆದ್ರಿ. ಏನ್ ಅನ್ಸುತ್ತೆ? ಬಿಗ್ ಬಾಸ್ ಖಂಡಿತ ಒಂದು ವ್ಯಕ್ತಿತ್ವದ ಆಟ ಅನ್ಸುತ್ತಾ ಅಥವಾ ಟಾಸ್ಕ್ ಮೇನ್ ಅನ್ಸುತ್ತಾ? ಯಾವ ತರ ಆಡ್ಬೇಕು ಅಂತ ನೀವು ಒಂದು ಕಿವಿ ಮಾತನ್ನ ಹೇಳ್ತೀರಾ? ಬಿಗ್ ಬಾಸ್ ಟಾಸ್ಕ್ ಮಾತ್ರ ಖಂಡಿತವಾಗ್ಲು ನಾನು ನೋಡಿರೋ ಹಾಗೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅನ್ನೋದಕ್ಕಿಂತ ಇದೊಂಥರ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರೋರಿಗೆ ಇರುವಂತ ಆಟ ಅಂತ ನಾನು ಅನ್ಕೊಳ್ತೀನಿ. ಈಗ ಎಲ್ಲಾರದು ವ್ಯಕ್ತಿತ್ವ ಒಂದೇ ತರ ಇರುತ್ತಾ? ಎಲ್ಲಾರು ಯಾವಾಗ್ಲೂ ಜಗಳ ಮಾಡ್ಕೊಂಡಿರ್ತಾರ? ಹಂಗಿರಲ್ಲ. ಎಷ್ಟೋ ಸಂದರ್ಭ ಒಳ್ಳೆ ವ್ಯಕ್ತಿತ್ವ ಇರುವಂತವ್ರಿಗೂ ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಭಿಷೇಕ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಹುಡುಗ. ಸುದೀಪ್ ಅವ್ರ ಹತ್ರ ಒಳ್ಳೆ ಹುಡುಗ ಅನ್ಸ್ಕೊಂಡಿದ್ದಾರೆ. ಮತ್ತೆ ಒಳಗಡೆನೂ ಕೂಡ ನಿಮ್ಗೆ ಇಂತ ಜಿನೈನ್ ಹುಡುಗ ಅಂತಂದ್ರೆ ತುಂಬಾ ಎಲ್ಲಾರ್ನು ಒಳ್ಳೆ ರೀತಿಲಿ ನೋಡೋ, ಯಾರಿಗೂ ಮನ್ಸಿಗೆ ನೋವು ಮಾಡದೇ ಇರುವಂತ ವ್ಯಕ್ತಿತ್ವ ಇರುವಂತ ಹುಡುಗ. ಸೊ ಅಂತವ್ರು ಅದು ವ್ಯಕ್ತಿತ್ವದ ಆಟ ಆದ್ರೆ ಅಲ್ಲಿ ಅವ್ರು ಗೆಲ್ಬೇಕು. ಬಿಕಾಸ್ ಅವ್ರು ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ರು, ಸೂಪರ್ ಆಗಿ ಟಾಸ್ಕ್ ಆಡ್ತಿದ್ರು, 2 ಸಲ ಕ್ಯಾಪ್ಟನ್ ಆಗಿದ್ರು. ಸೊ ನಾನು ಅದನ್ನ ಕಂಪ್ಲೀಟ್ಲಿ ವ್ಯಕ್ತಿತ್ವದ ಆಟ ಅನ್ನಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ನ ಆಟ ಅಂತೀನಿ. ಸೊ ನೀವು ಯಾವ ಸಂದರ್ಭದಲ್ಲಿ ಹಿಂಗೆ ನಡ್ಕೋತೀರಾ ಆ ಸಂದರ್ಭನೂ ನಿಮಗ್ ಬರ್ಬೇಕು. ಆ ಸಂದರ್ಭ ನಿಮಗ್ ಬಂದಿರ್ಬೇಕು, ಮತ್ತೆ ಆ ಸಂದರ್ಭಕ್ಕೆ ತಕ್ಕಾಗಿ ನೀವು ನಡ್ಕೋಬೇಕು. ಅದೆರಡು ಇದ್ದಾಗ ಅದು ಬಿಗ್ ಬಾಸ್ ಆಟ ಅಂತ ಅನ್ಸುತ್ತೆ. ಬರೀ ಟಾಸ್ಕ್ ಕೇಳಿದ್ರೆ ಅಲ್ಲ, ಬಟ್ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಕೂಡ. ಬಿಕಾಸ್ ಗಿಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಟಾಸ್ಕ್ ಅಲ್ಲಿ ಸೂಪರ್ ಆಗಿ ಆಡ್ತಿದ್ದ ಅಭಿಷೇಕ್ ಇನ್ನೂ ಉಳ್ಕೊಂಡಿಲ್ಲ. ಹಂಗಂತಂದ್ರೆ ಟಾಸ್ಕ್ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಇಂಪಾರ್ಟೆಂಟ್. ಈಗ ನಾಳೆ ಅವ್ನು ಟಾಸ್ಕ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಆಗ ಅವನು ಗೆಲ್ತಾನೋ ಇಲ್ವೋ ಅದು ಹೇಳಕ್ಕಾಗಲ್ಲ. ಸೊ ಟಾಸ್ಕ್ ಕೂಡ ಇಂಪಾರ್ಟೆಂಟು, ಜೊತೆಗೆ ನೀವು ನೇರವಾಗಿ ಮಾತಾಡೋದು ಇಂಪಾರ್ಟೆಂಟು. ಬಿಗ್ ಬಾಸ್ಗೆ ಹೋಗೋರು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋ 3 ಅಂಶ ಅಂದ್ರೆ, ಒಂದು ಟಾಸ್ಕ್ನ ಚೆನ್ನಾಗಿ ಆಡಬೇಕು, ಇನ್ನೊಂದು ಹೇಳುವ ವಿಷಯಗಳನ್ನ ಅನ್ಬಯಾಸ್ಡ್ ಆಗಿ ಯಾರಿಗೂ ಮನೆ ಒಳಗಡೆ ಇರೋರನ್ನ ಮಿಕ್ಸ್ದೇನೆ ನೇರವಾಗಿ ಹೇಳೋದನ್ನ ಕಲಿಬೇಕು, ಇನ್ನೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋಬೇಕು. ಆ ಸಿಚುವೇಶನ್ ಅಲ್ಲಿ ಆ ಸಂದರ್ಭದಲ್ಲಿ ನಾನು ಹೆಂಗೆ ಡಿಸಿಷನ್ ತಗೋಬೇಕು ಅನ್ನೋದು, ಈ 3ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಖಂಡಿತವಾಗ್ಲೂ ಬಿಗ್ ಬಾಸ್ ಗೆಲ್ಬಹುದು ಅಂತ. ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಇರ್ಬೋದು, ಅಥವಾ ಈ ಸೀಸನ್ ಅಲ್ಲಿ ಹೊರಗಡೆ ಎಲಿಮಿನೇಟ್ ಆಗಿ ಬಂದಿರುವಂತವ್ರು ಬಹಳಷ್ಟು ಜನ ಹೇಳ್ತಿರ್ತಾರೆ. ಅಲ್ಲಿರೋರು ಕೂಡ ಧ್ರುವಂತವ್ರು ಹೇಳ್ತಿರ್ತಾರೆ, ಮುಖವಾಡವನ್ನ ಧರಿಸಿದ್ದಾರೆ, ಜೆನ್ಯೂನ್ ಆಗಿ ಆಟ ಆಡ್ತಿಲ್ಲ ಇವರೆಲ್ಲ ಅಂತ ಹೇಳ್ತಾನೆ ಇರ್ತಾರೆ. ನಿಮಗ್ ನಿಜಕ್ಕೂ ಅನ್ಸುತ್ತಾ ಈ ಸೀಸನ್ 12 ಅಲ್ಲಿ ಅಲ್ಲಿರೋರು ಯಾರು ಮುಖವಾಡವನ್ನ ಧರಿಸಿ ಆಡ್ತಿದ್ದಾರೆ ಅಂತ ಅನ್ಸತ್ತೆ? ಯಾರು ಪ್ರಾಮಾಣಿಕವಾಗಿ ಆಡ್ತಿದ್ದಾರೆ ಅನ್ಸುತ್ತೆ? ಸುಮಾರು ಜನ ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮುಖವಾಡ ಇನ್ ದ ಸೆನ್ಸ್, ನೀವು ಇನ್ನೊಬ್ರಿಗೆ ಇದನ್ನ ಹೇಳಿ ನಾನ್ ಯಾಕೆ ನಿಷ್ಠೂರ ಆಗ್ತೀನೇನೋ, ನಾನ್ ಯಾಕೆ ನಿಷ್ಠೂರ ಆಗ್ಬೇಕು ಅನ್ನೋ ಮುಖವಾಡ, ಸೇಫ್ ಗೇಮ್ ಅನ್ನೋ ಮುಖವಾಡ ಸುಮಾರು ಜನ ಆಡ್ತಾ ಇದ್ದಾರೆ. ನಾನು ಅದನ್ನ ಬರ್ತಾನು ಹೇಳಿದೆ, ನಂಗೂ ಹೊರಗಡೆ ಬಂದಾಗ್ಲೂ ಅದನ್ನೇ ಹೇಳಿದ್ರು. ಕಳಪೆ ಆಕ್ಚುಲಿ ನಿಮಗ್ ಬರ್ಬೇಕಾಗಿರ್ಲಿಲ್ಲ, ಅದನ್ನ ಬೇರೆ ಯಾರಿಗೂ ಕೊಡ್ಬೇಕಾಗಿತ್ತು. ಈಗ ರಾಶಿಕಾಗ್ ಹೋಗ್ಬೇಕಾಗಿದ್ ಕಳಪೆನ ಮನೆಯವರೆಲ್ಲ ಸೇಫ್ ಗೇಮ್ ಮಾಡೋಕ್ಕೋಸ್ಕರ ನಿಮಗ್ ಕೊಟ್ಟು ತುಂಬಾ ಜನ ಹೇಳಿರೋದಿದೆ. ಈವಂತ ಕಮೆಂಟ್ಸ್ ನೋಡುವಾಗ ಹಂಗೇನೆ ಎಲ್ರು ಮಾತಾಡ್ತಿರೋದು. ಸೊ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಹೌದು. ಅಂಡ್ ತಮ್ಮ ಅಭಿಪ್ರಾಯಗಳನ್ನ ಓಪನ್ ಆಗಿ ಹೇಳೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ. ಅದನ್ನ ನಾನು ರಘು ಸರ್ಗೂ ಹೇಳಿದೆ, ಧನುಷ್ಗೂ ಹೇಳಿದೆ. ಸುಮಾರು ಜನ ತಮ್ಮ ಅಭಿಪ್ರಾಯಗಳನ್ನು ಓಪನ್ ಆಗಿ ಹೇಳೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಆ ದೃಷ್ಟಿನಲ್ಲಿ ಮುಖವಾಡ ಹಾಕೊಂಡಿದ್ದಾರೆ ಅನ್ಸುತ್ತೆ. ಪ್ರಾಮಾಣಿಕವಾಗಿ ಯಾರು ಆಡ್ತಿದ್ದಾರೆ ನಿಮ್ಮ ಪ್ರಕಾರ?
ಪ್ರಾಮಾಣಿಕತೆ ಅಂತ ಬಂದ್ರೆ ಅಲ್ಲಿ ಮಾಳು ಅಣ್ಣ ಸ್ವಲ್ಪ ಪ್ರಾಮಾಣಿಕವಾಗಿದ್ದಾರೆ. ಅವ್ರು ಆಡ್ತಿದಾರ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕ ವ್ಯಕ್ತಿ ಅಂತ ಅನ್ಸುತ್ತೆ ಅವ್ರು. ಓಕೆ, ಇನ್ನು ಅಶ್ವಿನಿ ಅವರು ಆಟನೇ ಶುರು ಮಾಡಿಲ್ಲ ಅಂತ ಒಂದು ನೀವು ಸೆಂಟೆನ್ಸ್ ಹೇಳಿದ್ರಿ, ಅದು ಯಾಕೆ? ಯಾಕೆಂದ್ರೆ ತುಂಬಾ ಜೆನ್ಯೂನ್ ಆಗಿ ಆಡ್ತಿದ್ದಾರೆ ಅಂತ, ಅಂದ್ರೆ ತುಂಬಾ ಜೀವಿಸ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು, ಗಿಲ್ಲಿ ಅವರು ಅಂತ ಸುದೀಪ್ ಅವರೇ ಹೇಳಿದ್ರು. ನಿಮ್ಗೆ ಯಾಕೆ ಆತರ ಅನ್ಸ್ತು ಇನ್ನು ಆಟನೇ ಶುರು ಮಾಡಿಲ್ಲ? ಯಾಕೆ ಅಂತಂದ್ರೆ ಅಶ್ವಿನಿ ಅವರು ಅದೇ ಈಗ ತಿರ್ಚಿ ಮಾತಾಡೋದನ್ನ ಬಿಡ್ಬೇಕು ಅಂತ. ಕ್ಯಾಮರಾ ನಮ್ ಸುತ್ತ ಇದೆ, ನಾವು ಆಡೋದನ್ನ ಮೈಕ್ಗಳು ಕೇಳಿಸ್ಕೊಳ್ತವೆ ಅನ್ನೋದನ್ನೇ ಅವ್ರು ಮರ್ತಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಈಗ ಬೇರೆ ಯಾರೋ ಹೇಳಿದ್ದನ್ನ ತಿರ್ಚಿ ಇನ್ನೊಂದು ರೀತಿ ಅಭಿಪ್ರಾಯ ಕೊಡೋ ಪ್ರಯತ್ನ ಮಾಡೋದು. ಸೊ ಇದೆಲ್ಲ ಅವ್ರ ಆಟಕ್ಕೆ ಒಳ್ಳೇದಲ್ಲ. ಸೊ ಆ ಪ್ರಾಮಾಣಿಕತೆಯ ಆಟನ ಅವ್ರು ಶುರು ಮಾಡ್ಬೇಕು. ಟಾಸ್ಕ್ ಆಡ್ತಾರೆ, ಒಪಿನಿಯನ್ಸ್ ಗಳನ್ನ ಹೇಳ್ತಾರೆ, ಎಲ್ಲಾನು ಸರಿ. ಬಟ್ ನೀವು ಜನಕ್ಕೆ ಇಷ್ಟ ಆಗ್ತಿದ್ಯಾ ಅದು ಕೇಳಿದ್ರೆ ಇಲ್ಲ. ಎಷ್ಟೋ ಜನಕ್ಕೆ ಅವ್ರು ವಿಲನ್ ತರನೇ ಕಾಣಿಸ್ತಾ ಇದ್ದಾರೆ. ಸೊ ಆ ವಿಲನ್ ತರ ಕಾಣಿಸ್ತಾ ಇರೋದು ಬದಲಾಗ್ಬೇಕಲ್ಲ. ಆಗ ಬದಲಾದಾಗ ಮಾತ್ರ ಜನನು ಗೆಲ್ಲೋಕ್ ವೋಟ್ ಹಾಕ್ತಾರಲ್ವಾ. ಸೊ ಆ ಆಟ ಬದಲಾಯಿಸ್ಕೊಳ್ಳೇಬೇಕಲ್ವಾ. ಸೊ ಅವ್ರ ಒಳಗಡೆ ಒಳ್ಳೆತನ ಇದೆ ಅಂತಂದ್ರೆ ಒಳ್ಳೆತನದ ಫೇಸ್ ಹೊರಗಡೆ ಬರ್ಲಿ. ಸೊ ಆವಾಗ ಆಟ ಶುರುವಾಗ್ಲಿ ಅಂತ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.